ಹಾಯ್, ನಮಸ್ಕಾರ. ಗೋಕರ್ಣ ಬೀಚ್ ಕಡೆ ಬಂದಿದ್ದೆ. ಯಾವಾಗಲೂ ಬರ್ತಾ ಇರ್ತೀನಿ. ಇಲ್ಲಿನ ಪರಿಸರ, ಇಲ್ಲಿನ ವಾತಾವರಣ, ಇಲ್ಲಿ ಸಿಗುವಂಥ ಮಜಾನೇ ಬೇರೆ. ಹಾಗೆ ಇವನ್ನೆಲ್ಲ ಒಂದ್ಸಲಿ ಮಾತಾಡಿಸ್ಕೊಂಡು ಹೊರಗಡೆ ಹೋಗ್ತಾ ಹೀಗೆ ತಿರುಗಾಡ್ತಾ ಇದ್ದರೆ ಖುಷಿ ಅನಿಸುತ್ತೆ. ಅಲೆಗಳ ಸದ್ದು, ಆ ಆರ್ತನ ತುಂಬಾ ಹಿತ ಅನಿಸುತ್ತೆ. ಏನೋ ಹೇಳಬೇಕು ಅಂತ ಆ ಅಲೆಗಳು ಕಾಲ್ತಾ ಇರ್ತವೆ. ಹಾಗೆ ಬೀಚ್ಗಳಲ್ಲಿ ತಿಂಡಿ ತಿನ್ನೋದಂದ್ರೆ ತುಂಬಾ ಇಷ್ಟ ನನಗೆ. ಆಲ್ಮೋಸ್ಟ್ ತೊಗೊಂಡೋಗ್ತಾ ಇರ್ತೀನಿ, ಏನಾದರೂ ತಿಂತಾ ಇರ್ತೀನಿ ಅಲ್ಲಿ. ಹಾಗೆ ತಿಂತ ಕಸನ ಮಾತ್ರ ಅಲ್ಲಿ ಯಾವತ್ತೂ ಎಸೆದಿಲ್ಲ. ನಾನೇ ನಮ್ಮ ಮನೆಗೆ ತೊಗೊಂಡೋಗ್ತೀನಿ. ನೀವು ಕೂಡ ಕಸವನ್ನು ಅಲ್ಲಿ ಬೀಚ್ ಕಡೆ ಎಲ್ಲ ಹಾಕಬೇಡಿ, ಓಕೆನಾ? ಟೂರಿಸ್ಟ್ಗಳಾಗಿ ಬರ್ತೀರಾ ನೀವು, ಸೊ ನೀವು ಕೂಡ ಕಸನ ಆಲ್ಮೋಸ್ಟ್ ಕಸದ ಡಬ್ಬಿಗೆ ಹಾಕಿ. ಎಷ್ಟೊಂದು ಜನ ಸಿಗ್ತಾರೆ ನೋಡಿ ಅಲ್ಲಿ, ಎಷ್ಟೊಂದು ಜನ ವಾಕ್ ಮಾಡ್ತಾ ಇರ್ತಾರೆ. ಅವ್ರದ್ದೇ ಆದ ಒಂದು ಪ್ರಪಂಚದಲ್ಲಿ ಸೇಫಾಗಿ ಹೋಗ್ತಾ ಇರ್ತಾರೆ. ಸೊ ನಾನು ಕೂಡ ಎಂಜಾಯ್ ಮಾಡಿದೆ. ನನಗೆ ತುಂಬ ಇಷ್ಟ ಅಲೆಗಳ ಜೊತೆ ಆಟ ಆಡೋದು ಅಂದರೆ. ಹಾಗೆ ಹೋಗ್ತಾ ಇರ್ತೀನಿ, ಮುಂದೆ ಹೋಗ್ತಾ ಇರ್ತೀನಿ. ಆದರೂ ಭಯ ಆಗುತ್ತೆ ದೊಡ್ಡ ದೊಡ್ಡ ಅಲೆಗಳು ಬಂದವಾಗ. ಆದರೂ ಏನೋ ಒಂಥರ ಖುಷಿ ಅನಿಸುತ್ತೆ ಅಲ್ಲಿ ಸೂರ್ಯನ ನೋಡ್ತಾ, ಅವ್ರ ಜೊತೆ ಆಟ ಆಡ್ತಾ ಅಲೆಗಳ ಜೊತೆ. ಅಲ್ಲಿ ಚಿಕ್ಕ ಚಿಕ್ಕ ಮೀನುಗಳು ಬರ್ತವೆ. ಹಾಗೆ ನಮ್ಮ ಕಡೆ ಮುಕ್ಕುಂಜೆ ಅಂತ ಹೇಳ್ತಾರೆ, ಆ ಮುಕ್ಕುಂಜೆ ಬರುತ್ತೆ. ಅದನ್ನು ಹಿಡಿಯುತ್ತಾ ಸ್ವಲ್ಪ ಕಚ್ಚಿದ್ರೂ ಕೂಡ ನೋವಾಗುತ್ತೆ. ಹಾಗೆ ಸುಮಾರು ಹೊತ್ತು ಹಾಗೆ ಟೈಮ್ ಪಾಸ್. ಎಷ್ಟು ಹೊತ್ತಿರ್ತೀವ, ಏನು ಮಾಡ್ತೀವ ಗೊತ್ತೇ ಆಗೋಲ್ಲ. ಅಲ್ಲಿ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಸುಮ್ಮನೆ ಕುತ್ಕೊಳ್ಳೋಣ ಅನಿಸುತ್ತೆ. ಸುಮ್ಮನೆ ಹಾಗೇ ಅಲ್ಲಿನ ಅಲೆಗಳ ಸದ್ದನ್ನು ಕೇಳಿಸ್ಕೊಳ್ಳೋಣ ಅನಿಸುತ್ತೆ. ಅಲೆಗಳನ್ನ ಕೌಂಟ್ ಮಾಡೋಣ ಅಂತ ಅನಿಸುತ್ತೆ. ಹೀಗೆ ಏನಾರೋ ಒಂದು ಹುಚ್ಚಾಗಿ ಏನಾರೋ ಒಂದು ಮಾಡ್ತಾ ಇರ್ತೀನಿ ಅಲ್ಲಿ. ಸರಿ, ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಬೀಚ್ಗಳ ಬಗ್ಗೆನೇ ಇನ್ನೂ ಒಂದು ತುಂಬ ಹೇಳೋದಿದೆ ನಿಮ್ಮ ಹತ್ರ. ಸೊ ಟಾಟಾ, ಬಾಯ್ ಬಾಯ್.